ಬಿಚ್ಚು ಯಾವುದಾದ್ರೂ ಓಪನ್ ಮಾಡ. ಯಾವುದಿದು? ಇದು ಶುಗರ್ ಫ್ರೀನಾ? ನಾನು ತೊಗೊಂಡಲ್ಲ ಎರಡು. ಇದು ಶುಗರ್ ಫ್ರೀ ವೆನಿಲಾ. ಇದು ಜಾಗ್ರಿ ಜಾಗ್ರಿ ಜಾಕ್ ಫ್ರೂಟು ಬೆಲ್ಲದ್ದು. ಇದೇನಕ್ಕೆ ಇದು ಕಪ್ಪಳಕ್ಕೆ ನೋಡೋಣ. ಬೆಲ್ಲದ ಐಸ್ ಕ್ರೀಮ್. ಇದಕ್ಕೆ ಶುಗರ್ ಏನು ಆ್ಯಡ್ ಮಾಡಿರಲ್ಲ ಅವರು. ಇದು ಯಾವುದು? ಫಿರಾಮಿಸ್ ಏನಿದೆ ಅದು? ಏನಿದೆ? ಕೇಕ್ ಥರನಾ? ಚೆನ್ನಾಗಿದೆ ಬಾಮೋ ಬಾಯ್ಲಿ. ತಂದ ತಿನ್ಬಾರ. ಅವ್ನು ಪ್ರೀತಿ ತಂದ್ರು ತಿನ್ಬಾ ನೀನು. ಇದು ಇದೇನಾ? ಇದೇನು ಸನಾ? ಹಾಂ ಸನಾ ಇದೇನಿದೆ? ಟಿವಿ ಆಫ್ ಮಾಡಿ. ಚೆನ್ನಾಗಿದೆ. ಶುಗರ್ ಫ್ರೀ ಚೆನ್ನಾಗಿದೆ. ಸ್ವೀಟ್ ಇಲ್ಲ. ಅದೇ ಟೇಸ್ಟ್ ಆಯಿತು. ಅದೇನಕ್ಕೆ ಆಗ್ತದೆ ನನಗೆ? ಶುಗರ್ ಬೇಡ ಅಂತಲೇ ತರಿಸ್ಕೊಂಡಿದ್ದೀನಿ. ಗಂಟ್ಲು ಕೋಲ್ಡ್ ಐತೆ. ಕೂಡ ಬಂದು ಯಾವುದು ಅವನಿಗೆ ಇದಾ ಕೊಟ್ಬಿಡು. ನೋಡ್ತಾ ಇದ್ದೀರಿ ಸ್ನೇಹಿತರೆ, ಐಸ್ ಕ್ರೀಮ್ಗಳ ಒಂದು ಬಾಕ್ಸ್ಗಳ ರಾಶಿ ಅಂತ ಹೇಳ್ಬೋದು. ಇದು ಸುಪ್ರೀತ್ ಅಂದರೆ ನನ್ನ ದೊಡ್ಡ ಮಗ ತೊಗೊಂಬಂದಿರೋದು. ನಮ್ಮನ್ನು ಹೇಳೂ ಇಲ್ಲ ಕೇಳೂ ಇಲ್ಲ. ಇದು ಶನಿವಾರ ರಾತ್ರಿ 10 ಗಂಟೆಯಲ್ಲಿ ಹೊರಗಡೆ ಹೋಗಿದ್ದ. ಅವ್ನು ತೊಗೊಂಬಂದಿರುವಂಥದ್ದು. ನನಗೆ ಶುಗರ್ ಫ್ರೀ ಮತ್ತು ಜಾಗ್ರಿ ಐಸ್ ಕ್ರೀಮ್ ತೊಗೊಂಬಂದಿರೋದು. ತಮ್ಮನಿಗೆ ಅದೇನೋ ಇಷ್ಟ ಅಂತ ಅದು ಕೂಡ ಎಲ್ಲ ತೊಗೊಂಬಂದಿದ್ದ. ವಿಡಿಯೋ ಅಲ್ಲಿಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಭಾನುವಾರ ಬೆಳಗಿನ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತವಾ ಒಂದು ಸ್ವಲ್ಪ ಸೈಡೆಲ್ಲ ಗಟ್ಟಿಯಾಗಿಬಿಟ್ಟಿತ್ತು. ಇದೊಂದು ಟ್ರಿಕ್ಸು ಅಂತ ಅಂದ್ಕೊಳ್ಳಿ. ನೀರು ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ಒಂಚೂರು ಲಿಕ್ವಿಡು, ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಬರುತ್ತಲ್ಲ, ಅದು ಹಾಕಿದ್ರೆ ಸೈಡೆಲ್ಲ ನೀಟಾಗಿ ಆ ಕಪ್ಪಗಿರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ. ನೀರು 1-2 ಕುದಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಲಿಕ್ವಿಡನ್ನು ಹಾಕೋದ್ರಿಂದ ಚೆನ್ನಾಗಿ ಸೈಡೆಲ್ಲ ಗಟ್ಟಿ ಇರುತ್ತೆ. ನೋಡಿ, ಎಣ್ಣೆದೆಲ್ಲ ನಾವು ಪ್ರತಿನಿತ್ಯ ನಾನು ಇದು ಒಂದೇ ತವಾ ಬಳಸೋದು, ಚಪಾತಿಗೆ ದೋಸೆಗೆಲ್ಲ. ಅದು ನೀಟಾಗಿ ಹೋಗುತ್ತೆ. ಅದನ್ನು ಬೆಳಗ್ಗೆನೇ ತೊಳಿತಾ ಇದ್ದೀನಿ. ಅಷ್ಟರಲ್ಲಿ ಕಮಲಮ್ಮ ಬಂದಿದ್ದರು. ಒಂದು ಸಲ ಒಂದು ಸ್ವಲ್ಪ ಹಿಂಗೆ ತೊಳೆದು ಕೊಟ್ಟರೆ ಅವ್ರು ನೀಟಾಗಿ ತೊಳ್ಕೊಡ್ತಾರೆ ಅಂತ ಹೇಳಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಬೆಳಗ್ಗೆನೇ ಹೋಗಿ ನಾನು ಸಾಮಗ್ರಿಗಳು ಬೇಕಿತ್ತು. ಕ್ಯಾರೆಟು, ಬೀನ್ಸು, ಕೊತ್ತಂಬರಿ ಸೊಪ್ಪು ಮತ್ತು ಊದುಬತ್ತಿ ಎಲ್ಲ ಖಾಲಿಯಾಗಿತ್ತು. ಅದು ಕೂಡ ಎಲ್ಲ ತೊಗೊಂಡು ಬಂದು ಅಡುಗೆ ಮನೆಗೆ ಬಂದೆ. ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಭಾನುವಾರ ಅಂತೂ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಅವೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇದೊಂದು ದೋಸೆ ತವನ ತೊಳೆಯೋಕ್ಕೆ ಕಮಲಮ್ಮಂಗೆ ಕೊಡಬೇಕು. ಅದಕ್ಕೆ ಮುಂಚಿತವಾಗಿ ಬಿಸಿಗಿಟ್ಟು ಆ ಸೈಡೆಲ್ಲ ಸ್ವಲ್ಪ ಕಪ್ಪಾಗಿರೋದನ್ನು ತೆಗಿಯೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀಟಾಗಿ ಕ್ಲೀನ್ ಆಯಿತು. ಆದರೆ ಒಂದು ಅಂದ್ಕೊಳ್ಳೋದೊಂದು ನಡೆಯೋದೊಂದು ಅಂತ ಹೇಳಬಹುದು. ಏನಾಯಿತು ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ, ಲಾಸ್ಟಲ್ಲಿ ತಿಳಿಸ್ತೀನಿ ನಾನು. ನೋಡಿ, ಈ ರೀತಿ ನೀರನ್ನು ಕುದಿಯೋಕ್ಕಿಟ್ಟ ಮೇಲೆ ಚೆನ್ನಾಗಿ ಉಜ್ಜೋದ್ರಿಂದ ಸೈಡು ಎಷ್ಟು ಚೆನ್ನಾಗಿ ಅದೆಲ್ಲ ಬಿಡುತ್ತೆ ಅಂದರೆ, ನೀರು ಬಿಸಿ ಮಾಡ್ಕೋಬೇಕಷ್ಟೆ, ಎಲ್ಲ ಕ್ಲೀನ್ ಆಗುತ್ತೆ. ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ನಿಮ್ಮ ಸ್ನೇಹಿತರಿಗೂ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಸಹ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೈಪು ಕೂಡ ಕೊಡ್ಬೋದು. ನೀವು ಲೈಕು ಕೊಟ್ಟ ಮೇಲೆ ಹೈಪ್ ಅನ್ನುವಂಥ ಒಂದು ಬಟನ್ ಬರುತ್ತೆ. ನೀವು ಅಲ್ಲಿ ಪಾಯಿಂಟು ಸಹ ನನಗೆ ಕೊಡಬಹುದು, ಅದನ್ನು ಕೂಡ ಕೊಡಿ. ಹಾಗೆ ವಿಡಿಯೋ ಕೆಳಗಡೆ ಸ್ಯಾರಿ, ಡ್ರೆಸ್ಸು ಇಲ್ಲಾಂದರೆ ಕಿಚನ್ ಪ್ರಾಡಕ್ಟ್ಗಳ್ನೂ ಕೂಡ ನಾನು ಲಿಂಕನ್ನು ಹಾಕ್ತೀನಿ. ಯಾರಿಗೆಲ್ಲ ಬೇಕು ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೋಡಿ, ನೀವು ಕ್ಲಿಕ್ ಮಾಡಿ. ಹಾಗೆ ನೋಡಿ, ಮತ್ತೆ ಸ್ವಲ್ಪ ಲಿಕ್ವಿಡನ್ನು ಹಾಕಿದೆ.
ಹಾಕಿ ನೀರು ಕುದಿ ಬರ್ತಾ ಇದೆ. ಹಾಕ್ದಂಗೆ ಸೈಡೆಲ್ಲ ಕೊಳೆ ಬಿಡ್ತಾ ಇದೆ ಅಂದರೆ ಕಪ್ಪಗಿರುತ್ತೆ ನೋಡಿ. ಎಣ್ಣೆ ಕೂತು ಅದು ನೀಟಾಗಿ ಆಗುತ್ತೆ. ನೀವೇ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ತುಂಬ ಕೆಲಸ ಇರುತ್ತೆ. ಕಮಲಮ್ಮ ಮನೆಗೆ ಬರೆಯೋಷ್ಟರಲ್ಲಿ ನಾನು ಎಷ್ಟೋ ಕೆಲಸ ಮುಗಿಸ್ತೀನಿ. ನೋಡಿ ಇವಾಗ ಅದು ಕಮಲಮ್ಮ ಅವ್ರು ಕೊಟ್ಟೆ. ಸ್ವಲ್ಪ ಬ್ರಷ್ ಮಾಡಿ ಸ್ಟೀಲ್ ನಾರಲ್ಲಿ ಚೆನ್ನಾಗಿ ಉಜ್ಜಿ ಅಂತ ಹೇಳಿಕೊಟ್ಟೆ. ನಾನು ಅಷ್ಟರಲ್ಲಿ ಗೋಡೆ ಸೆಲ್ಫ್ ಎಲ್ಲ ಒರೆಸ್ಕೊಳ್ಳೋಣ. ಆಲೂಗೆಡ್ಡೆ ಬೇಯಕ್ಕಿಡಬೇಕು ಪಲ್ಯಕ್ಕೆ. ಆಲೂಗೆಡ್ಡೆ ಬೇಯಕ್ಕಿಟ್ಬಿಟ್ಟು ಗಿಡಗಳಿಗೆ ನೀರು ಹಾಕೋದೆಲ್ಲ ಇದೆ, ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ತೊಳೆದು ಕೊಟ್ಟರು ಕಮಲಮ್ಮ ತವಾನ. ಇವತ್ತು ದೋಸೆ ಮಾಡೋದ್ರಿಂದ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಮತ್ತು ಎಣ್ಣೆ ಹಾಕಿ ಉಜ್ಜಿಡಬೇಕು, ಇಲ್ಲಾಂದರೆ ದೋಸೆ ಹೇಳಲ್ಲ, ಸರಿಯಾಗಿ ಬರೋದಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತು ಎಡವಟ್ ಲಾಸ್ಟ್ ಗಂಟ ನೋಡಿ ತಿಳಿಸ್ತೀನಿ. ದೋಸೆ ತವಾ ಬೇರೆ ತೊಳೆದ್ಬಿಟ್ನ ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ರಂತೂ ಒಂದಿನ ಎಲ್ಲ ಎಣ್ಣೆಯಲ್ಲಿ ಅದೊಂದು ಸ್ವಲ್ಪ ಪಳಗಬೇಕು. ಹಳೇದಾದರೂ ಸಹ ತೊಳಿತೀವಿ ನೋಡಿ. ಸೋಪು ಬ್ರಷ್ ಯೂಸ್ ಮಾಡಿದ್ರೆ ನಾನ್ ಸ್ಟಿಕ್ ಅಲ್ವಾ, ನಾನ್ ಸ್ಟಿಕ್ ಒಳ್ಳೆಯದಲ್ಲ. ಒಂದು ಈ ಕಲ್ಲಿಂದು ಇಲ್ಲ ಅಂತ ಹೇಳಿದ್ರೆ ಒಂಥರ ಮುಂಚೆ ಎಲ್ಲ ಬರ್ತಾಯಿತ್ತು ದೋಸೆ ತವಾ, ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಆಲೂಗೆಡ್ಡೆ ಸಹ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಒಂದು ಸಲ ಕ್ಲೀನಾಗಿ ತೊಳೆದು ವಿಸಿಲ್ ಹಾಕಿಸ್ಕೋಬೇಕು. ದೋಸೆ ಅಂದ್ರೇ ಹೆಚ್ಚು ನಾವು ಪಲ್ಯ ಮಾಡಬೇಕು ಅಂತಂದರೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಅಂತೂ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಅದು ಚೆನ್ನಾಗಿರುತ್ತಲ್ವ. ನೋಡಿ ಇವಾಗ ದೋಸೆ ತವಾಗೆ ಒಂದು ಅರ್ಧ ಹೋಳು ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಇಡಬೇಕು ಸ್ವಲ್ಪ. ನಾನು ಈಗ ಆಲೂಗೆಡ್ಡೆ ತೊಳ್ಕೊಂಡು ಬಂದು ವಿಶಿಲ್ಗೆ ಹಾಕಿಸ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ. ಪಕ್ಕದ ಗ್ಯಾಸಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ ತೊಗೊಂಡಿದ್ದು ನೋಡಿ. ಈರುಳ್ಳಿನ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಉಜ್ಜಿಡಬೇಕು, ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ ರೀತಿ ಒಂದು ತೊಗೋಬೇಕು, ದೊಡ್ಡದು ದೋಸೆ ತವಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ ಒಂದು ಸಲ. ಆನ್ಲೈನಲ್ಲಿ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಇಲ್ಲೇ ಶಾಪ್ಗಳು ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ. ನಾನ್ ಸ್ಟಿಕ್ ತೊಗೋಬಾರ್ದು ಅಂದ್ಕೊಂಡಿದ್ದೀನಿ. ದೋಸೆಗೆ ಆದಷ್ಟು ನಾನ್ ಸ್ಟಿಕ್ ಪಾತ್ರೆಗಳನ್ನ ಬಳಸಬಾರ್ದು ಅಂತಾರೆ ನೋಡಿ. ನಾನು ಇವಾಗ ಒಂದು 2 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಬಿಸಿನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ನೆನೆಸ್ಬೇಕು. ಚಟ್ನಿಗೂ ಬೇಕು, ಹಾಗೆ ದೋಸೆ ರೆಡ್ ಚಿಲ್ಲಿ ದೋಸೆಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸಬೇಕು. ಅದಕ್ಕೋಸ್ಕರ ಬನ್ನಿ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಬರೋಣ. ಗಿಡಗಳಿಗೆ ನೀರು ಹಾಕ್ಬಿಡೋಣ. ಕಮಲಮ್ಮ ಮೆಟ್ಲು ತೊಳಿತಾ ಇದ್ದಾರೆ. ವಾರಕ್ಕೊಂದು ಸಲ ಮೆಟ್ಲು ತೊಳೆಸ್ಬಿಡ್ತೀನಿ. ಇನ್ನು 3 ದಿನಕ್ಕೊಂದು ಸಲ ಮೆಟ್ಲು ಕಸ ಹೊಡ್ಕೊಳ್ತಾರೆ ಕಮಲಮ್ಮ. ಇವಾಗ ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕೋಣ ಅಂತ ಹೇಳಿ ನೀರನ್ನು ತೊಗೊಬಂದೆ. ನೋಡಿ ಕೊತ್ತಂಬರಿ ಸೊಪ್ಪು ಇವತ್ತು ಕಟ್ ಮಾಡ್ಕೋಬೇಕು. ಇದನ್ನು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಹಾಕಿದ್ದೀನಿ. ಹಾಗೆ ಗಿಡಗಳೆಲ್ಲಕ್ಕೂ ನೀರು ಹಾಕ್ತಾಯಿದ್ದೀನಿ. ಹುಣಸೂರಲ್ಲಿ ಬೆಳಗ್ಗೆಯಿಂದ ಸೋನೆ ಮಳೆ ಥರ ಇದೆ. ಆದರೂ ಸಹ ಒಂದಿನ ಬಿಟ್ಟು ಒಂದಿನಾದರೂ ಕೂಡ ಈ ಪಾಟ್ಗಳಿಗೆ ನೀರು ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಲೋವೆರಾನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಬ್ರಹ್ಮ ಪುಷ್ಪ ಅಂತ ಹೇಳ್ತಾರಲ್ಲ, ಅದು ಕೂಡ ಒಂದು ಕಡ್ಡಿ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಹೀಗೆ ಗಿಡಗಳಿಗೆಲ್ಲ ನೀರು ಹಾಕಿ ನೋಡಿ ಮೆಟ್ಲೆಲ್ಲ ಕ್ಲೀನಾಗಿ ತೊಳಿತಾ ಇದ್ದಾರೆ ಕಮಲಮ್ಮ. ಅವ್ರು ತೊಳ್ಕೊಂಡು ಬರೋಷ್ಟರಲ್ಲಿ ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋಣ. ಟೀಪಾಯಿ ನೋಡೋಕ್ಕಾಗ್ತಿಲ್ಲ. ಟೀಪಾಯಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅವೆಲ್ಲ ತೆಗೆದು ಟೀಪಾಯಿ ಎಲ್ಲ ಒರೆಸೋಣ. ಈ ಟೀಪಾಯಿನೂ ಅಷ್ಟೇ ರಾಯರ್ ಫೋಟೋ ಇಟ್ಟಿದ್ದೀನಲ್ಲ, ಆ ಟೀಪಾಯಿನೂ ಸಹ ಊದುಬತ್ತಿ ಧೂಳೆಲ್ಲ ಬಿದ್ದಿದೆ. ಎಲ್ಲ ನೀಟಾಗಿ ಮಾಡ್ಕೊಳ್ಳೋಣ. ಈ ಕಡೆ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದೆ, ರೆಡಿ ಆಗಿದೆ. ಎಲ್ಲ ಡ್ರೈ ಕೂಡ ಆಗಿದೆ, ಆರಾಕಬೇಕು. ಕಮಲಮ್ಮ ಒರೆಸ್ಕೊ ಬರ್ತಾ ಇದ್ದಾರೆ ಇವಾಗ ಮನೇನ. ಅಡುಗೆ ಮನೆ ಕಡೆಯಿಂದ ಒರೆಸ್ಕೊಂಡು ಆಚೆ ಬರ್ತಾರವರು. ಅಷ್ಟರಲ್ಲಿ ಟೀಪಾಯಿ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಟೀಪಾಯಿಗೆ ಸಹ ಅದು ಇದು ಏನಾದರೂ ನನ್ನ ಮಕ್ಕಳು ರಾತ್ರಿ ಟೈಮು ಸ್ವಲ್ಪ ಗಲೀಜು ಮಾಡಿಬಿಡ್ತಾರೆ ಬೇಗ. ಮೆಣಸಿನ್ಕಾಯಿ ಕೂಡ ನೆಂದಿದೆ. ಒಂದು ಅರ್ಧ ಗಂಟೆ ನೆಂದರೆ ಸಾಕು, ಚಟ್ನಿಗೂ ಕೂಡ ಒಳ್ಳೆ ಕಲರ್ ಬರುತ್ತೆ ಅಂತ ಹೇಳಬಹುದು. ನೋಡ್ತಾ ಇದ್ದೀರಿ ಟೀಪಾಯಿನ ಎಲ್ಲ ಸಾಮಗ್ರಿಗಳಿರೋದನ್ನೆಲ್ಲ ತೆಗೆದು ಕ್ಲೀನಾಗಿ ಒರೆಸಿ, ಕೆಳಗಡೆ ಸಹ ಹಂಗೆ ಧೂಳಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋಣ. ನೋಡಿ ಟೀಪಾಯಿ ಕೆಳಗಡೆ ಕಸ ಇದೆ, ಕಮಲಮ್ಮ ಗುಡಿಸ್ಕೊಂಡೇ ಇಲ್ಲ. ಆಲ್ರೆಡಿ ಮನೆ ಒರೆಸ್ಕೊಂಬರ್ತಾ ಇದ್ದಾರೆ. ಇವಾಗ ಗುಡಿಸ್ಕೊಳ್ತಾರೆ, ನಾನು ತೋರಿಸ್ತೀನಿ ನೋಡಿ. ಇದೆಲ್ಲ ಕಸ ಇದೆ, ಗುಡಿಸ್ಕೊಳ್ಳಿ ಅಂತ ಹೇಳಿ.
ಆಮೇಲೆ ಗುಡಿಸ್ಕೊಂಡು ಒರೆಸ್ಕೊಂಬರ್ತಾರೆ. ಇದು ಫ್ರೂಟು ನಾನು ತಂದಿದ್ದು ಕವರಲ್ಲಿ ಹಂಗೆ ಇಟ್ಬಿಟ್ಟಿದ್ದಾನೆ ಸುಪ್ರೀತು. ನಾನು ನಿನ್ನೆ ಸ್ವಲ್ಪ ಲೇಟಾಗಿ ಬಂದೆ, ಅದನ್ನು ಸುರಿದು ಒಂದು ಬೌಲಲ್ಲಾದರೂ ಇಡಬೇಕಿತ್ತು. ಕವರ್ ಕಟ್ಟಿದಂಗೆ ಇದೆ, ಎಲ್ಲ ಕಪ್ಪಾಗ್ಬಿಟ್ಟಿದೆ. ಸೆಕೆಗೆ ಕವರ್ ಒಳಗಡೆ ಯಾವ ಹಣ್ಣು ಸಹ ಇಡಬಾರ್ದಲ್ವಾ. ನಾನು ಹೇಳೋದು ಮರ್ತುಬಿಟ್ಟೆ, ಹಾಗೆ ಇಟ್ಬಿಟ್ಟಿದ್ದಾನೆ. ಸುಪ್ರೀತೇ ಇದ್ದಿದ್ದು. ಇವಾಗ ಖಾಲಿ ಮಾಡಲಿ ಅಂತ ಹೇಳಿ ಟೀಪೈ ಮೇಲೆ ಇಡ್ತಾಯಿದ್ದೀನಿ. ಸ್ವೀಟ್ ಇತ್ತು, ಆಲ್ರೆಡಿ ಒಂದು 2-3 ಕೊಳ್ತು ಕೂಡ ಹೋಗಿದೆ ಕವರ್ ಒಳಗಡೆ ಕಟ್ಟಿಟ್ಟಿರೋದ್ರಿಂದ. ಕಮಲಮ್ಮ ಇದು ಯಾವಾಗಲೂ ತಿಂದಿಲ್ಲ ಅಂತೆ, ಕೊಟ್ಟೆ ಟೇಸ್ಟ್ ಮಾಡಿ ಅಂತ ಹೇಳಿ. ಅವ್ರಿಗೆ ಹಲ್ಲಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ, ಹಲ್ಲುಗಳಿಲ್ಲ, ಕಟ್ಟಿಸ್ಕೊಳ್ಳಿ ಹಲ್ಲನ ಅಂತ ಹೇಳ್ತಾ ಇದ್ದೀನಿ. ಹುಳಿ ಅಂದರು, ಅದು ಸ್ವಲ್ಪ ಹುಳಿ ಇತ್ತಂತೆ ಅವ್ರಿಗೆ. ಮಿಕ್ಕಿದೆಲ್ಲ ಸಿಹಿ ಇತ್ತು, ಅವ್ರಿಗೆ ಹುಳಿ ಸಿಕ್ಬಿಟ್ಟಿದೆ ನೋಡಿ. ನಾನು ಯಾವಾಗಲೂ ತಿಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಡ್ರಾಗನ್ ಫ್ರೂಟ್ ತಂದಿದ್ದೆ ಮೊನ್ನೆ, ಅದನ್ನು ಕೊಟ್ಟಿದ್ದೆ, ಅದು ಚೆನ್ನಾಗಿತ್ತು. ಇದಕ್ಕಿಂತ ಆ ಹಣ್ಣು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಕೂಡ ಚೆನ್ನಾಗಿದೆ. ಅವ್ರಿಗೇನೋ ಹುಳಿ ಸಿಕ್ಬಿಟ್ಟಿದೆ ನನ್ನ ಪ್ರಕಾರ. ಸಿಹಿಯಾಗಿರುತ್ತೆ ಈ ಹಣ್ಣು ಗೊತ್ತಿದ್ದಂಗೆ. ಚಿಲ್ಲಿ ಇದನ್ನು ಏನೋ ಹೇಳ್ತಾರಲ್ಲ, ಏನೋ ಹೇಳ್ತಾರೆ ಈ ಹಣ್ಣಿಗೆ ಹೆಸರು ಮರ್ತೇ ಹೋಗುತ್ತೆ ನನಗೆ. ಲೀಚಿ ಅಲ್ಲ ಇದು, ಕೆಲವ್ರು ಲೀಚಿ ಅಂತಾರೆ, ಲೀಚಿ ಅಲ್ಲ ಇದು, ಲೀಚಿ ಬೇರೆ ಥರ ಬರುತ್ತೆ. ನೋಡಿದ್ರಿ, ಬೆಳಗ್ಗೆ ಇದು ಮಾರ್ನಿಂಗ್ ಬ್ಲಾಗ್ನ ನಾನು ಶುರು ಮಾಡ್ಕೊಂಡಿದ್ದೆ. ಒಂದೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೋರಿಸ್ದೆ. ಬೆಳಗಿನ ದಿನಚರಿ ಹೇಗೆಲ್ಲ ಶುರುವಾಗುತ್ತೆ ಅಂತ ತೋರಿಸ್ದೆ. ನಮ್ಮ ಹುಣಸೂರಲ್ಲಿ ಬೆಳಗ್ಗೆ ನಿನ್ನೆಯಿಂದಲೂ ಸಹ ಇದ್ದೆ, ಸೋನೆ ಮಳೆ ಶುರುವಾಗಿದೆ. ಏನೇನೋ ಆದ್ರಿ ಮಳೆ ಶುರುವಾಗುತ್ತಲ್ವ, ಆದ್ರಿ ಮಳೆ ಶುರುವಾದರೆ ಸೋನೆ ಹಿಡಿಯಿತು ಅಂತಲೇ ಅರ್ಥ ಅಲ್ವಾ. ಆದ್ದರಿಂದ ಇವತ್ತು ಬೆಳಗ್ಗೆಯಿಂದನೂ ಸಹ ಹುಣಸೂರಲ್ಲಂತೂ ಜಿಡಿ ಮಳೆ, ಒಂಥರ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಆ ಥರ ಮಳೆ ಇದೆ. ಇವತ್ತು ಒಂದು ಸ್ಪೆಷಲ್ ಟಿಫನ್ ಮಾಡೋಣ ಅಂತ ಹೇಳಿ. ನೋಡಿದ್ದೀರಿ ಆಲ್ರೆಡಿ ತಮ್ಮನೇಲು, ರೆಡ್ ಚಿಲ್ಲಿ ದೋಸೆ. ನೀವು ತಿಂದಿದ್ದೀರೋ ಇಲ್ವೋ ಗೊತ್ತಿಲ್ಲ. ಈ ಥರ ಒಮ್ಮೆ ಟ್ರೈ ಮಾಡಿ, ಮಕ್ಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ, ಮನೇಲಿ ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಆಯಿತಾ, ಅದು ಹೇಗೆ ಮಾಡೋದು ಏನು ಅಂತ ಹೇಳಿ ತೋರಿಸ್ತೀನಿ. ಈಗ ದೇವ್ರ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಯ ದೇವ್ರ ವಾರ ಭಾನುವಾರ ಪೂಜೆ ಮುಗಿಸಿ ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೆ ಬಂದು ರೆಡ್ ಚಿಲ್ಲಿ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ಸಖತ್ತಾಗಿ ಬರುತ್ತೆ. ದೋಸೆಗೆ ಆಲೂಗಡ್ಡೆ ಪಲ್ಯ, ಎಂದಿನಂತೆ ಚಟ್ನಿ. ದೋಸೆ ಅಂದ್ರೇ ಅದಕ್ಕೆ ಜೊತೆ ಅಂತ ಹೇಳಿದ್ರೆ ಆಲೂಗಡ್ಡೆ ಪಲ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಆಯಿತಾ, ಗ್ಯಾಸ್ಟ್ರಿಕ್ ಇದೆ ಅನ್ನೋರು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಕುಡ್ಕೊಂಡು ದೋಸೆ ತಿನ್ಬಿಡಿ. ಆಯಿತಾ, ಏನೂ ಆಗೋದಿಲ್ಲ ಅಪರೂಪಕ್ಕೆ ಅಲ್ವಾ. ಕೆಲವರು ಹಾಗೆ ಗ್ಯಾಸ್ಟ್ರಿಕಪ್ಪ ಆಲೂಗಡ್ಡೆ ತಿಂದರೆ ವಾಯು ಹಿಂಗೆಲ್ಲ ಅಂದ್ಕೊಳ್ತೀರಲ್ವ. ದೋಸೆಗೆ ಮಾಡಿಸಿದಂಥ ಪಲ್ಯ ಅಂದರೆ ಆಲೂಗಡ್ಡೆ ಪಲ್ಯನೇ. ಅದರಲ್ಲೂ ನಾನಿವತ್ತು ಸ್ಪೆಷಲ್ಲಾಗಿ ರೆಡ್ ಚಿಲ್ಲಿನ ಬಳಸಿ, ಬ್ಯಾಡಗಿ ಮೆಣಸಿನ್ಕಾಯಿಯಿಂದ ದೋಸೆ ರೆಡ್ಡಿಶ್ ಆಗಿ ಬರುತ್ತೆ. ಬೇಕು ಅಂದರೆ ಈರುಳ್ಳಿ ದೋಸೆ ಅಂತಲೂ ಕೂಡ ಅನ್ಬಹುದು. ಈರುಳ್ಳಿನ ಸಣ್ಣ ಕಟ್ ಮಾಡಿ ದೋಸೆ ಮೇಲೆ ಹಾಕೋದು ಮಾತ್ರ ಈರುಳ್ಳಿ ದೋಸೆ ಅಲ್ಲ, ಈ ರೀತಿ ಮಾಡೋದ್ರೂ ಕೂಡ ಈರುಳ್ಳಿ ದೋಸೆ ಅಂತ ಅನ್ಬೋದು. ಸಮಯ ಆಲ್ರೆಡಿ ಟೈಮ್ ಆಗಿದೆ. ಇವತ್ತು ಸಂಡೇ, ಎಲ್ಲರೂ ಎದ್ದೇಳೋದು ಲೇಟು, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದಿದ್ದು ನಿಜ. ಬೇಗ ಈಗ ಪೂಜೆ ಮುಗಿಸಿ, ಕೆಲಸ ಎಲ್ಲ ಮುಗಿದಿದೆ. ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದು ಈರುಳ್ಳಿ ರೆಡ್ ಚಿಲ್ಲಿ ದೋಸೆಗೆ ಏನೆಲ್ಲ ಸಾಮಗ್ರಿಗಳನ್ನ ಬಳಸಿ ದೋಸೆ ಮಾಡೋಣ. ಅದರಲ್ಲೂ ರೆಡ್ ಚಿಲ್ಲಿ ದೋಸೆಗೆ ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ಹಾಕಿದ್ರೆ ರೆಡ್ ಚಿಲ್ಲಿ ಮಸಾಲೆ ದೋಸೆ ಅಂತ ಹೇಳಬಹುದು. ಬನ್ನಿ, ಎಷ್ಟು ಚೆಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ನೋಡೋಣ. ಅದು ಬೇರೆ ತವಾ ಇವತ್ತು ಉಜ್ಜಿ ತೊಳೆದು ಬಿಟ್ಟಿದ್ದೀನಿ. ಆದರೂ ಕೂಡ ಎಣ್ಣೆ ಹಾಕಿ ಈರುಳ್ಳಿಲಿ ಚೆನ್ನಾಗಿ ಉಜ್ಜಿಟ್ಟಿದ್ದೀನಿ. ದೋಸೆ ಎದ್ದೇಳುತ್ತೆ ಅಂತ ನಂಬಿಕೆ ಇದೆ. ನೋಡೋಣ, ಟ್ರೈ ಮಾಡೋಣ. ಆಯಿತಾ, ದೇವ್ರ ಮನೆ ಕೆಲಸ ಮುಗಿಸಿ ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಯಿತಾ, ಬನ್ನಿ ದೋಸೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ದೋಸೆ, ರೆಡ್ ಚಿಲ್ಲಿ ಮಸಾಲೆ ಬೆಣ್ಣೆ ದೋಸೆ ಅಂತ ಹೇಳೋಣ. ಏನೆಲ್ಲ ರೆಡಿ ಆಗಿದೆ ಅಂತ ಹೇಳಿ ಬ್ಯಾಕ್ ಕ್ಯಾಮ್ರಾದ ಮೂಲಕ ತೋರಿಸಿ. ಬನ್ನಿ, ಏನೇನೆಲ್ಲ ಸಾಮಗ್ರಿ ಬಳಸ್ತಾ ಇದ್ದೀನಿ ಅಂತಲೂ ಸಹ ಒಂದು ಸಲ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ ನಿಮಗೆ. ಬನ್ನಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಿ, ಇಲ್ಲಿ ಮಾಮೂಲಿ ದೋಸೆ ಇಟ್ಟರು ಬಿಟ್ಕೊಂಡಿದ್ದೀನಿ. ಇಡ್ಲಿಗೆ ಏನೆಲ್ಲ ಹಾಕ್ತೀರಿ ಹೇಳಿ ಅಕ್ಕ, ತೋರಿಸಿ ಅಂತ ಹೇಳಿದ್ದೀರಿ. ಇಡ್ಲಿ ನೆನೆಸುವಾಗ ಖಂಡಿತ ತೋರಿಸ್ತೀನಿ. ದೋಸೆಗೆ ನಾನು 2 ಗ್ಲಾಸ್ ಅಕ್ಕಿ ಹಾಕ್ತೀನಿ ನೆನೆಸೋದಕ್ಕೆ. ಅದಕ್ಕೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕ್ತೀನಿ, 1/4 ಗ್ಲಾಸ್ ಕಡಲೆಬೇಳೆ ಹಾಕ್ತೀನಿ, 2 ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ. ಇಷ್ಟನ್ನು ಹಾಕಿ ನೆನೆಸಿ ರುಬ್ಬಿಟ್ಟಿರುವಂತಹ ದೋಸೆ ಹಿಟ್ಟಿದು ನೋಡ್ತಾ ಇದ್ದೀರಲ್ಲ, ಮಾಮೂಲಿ ದೋಸೆ ಹಿಟ್ಟಿದು
ಇದಕ್ಕೆ ರೆಡ್ ಚಿಲ್ಲಿ ದೋಸೆ ಅಂತ ಹೇಳಿದ್ರೆ ಒಂದು ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಮುಂಚೆ ತೋರಿಸ್ದೆ ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿದ್ದೆ. ಖಾರಕ್ಕೆ ಅಂದರೆ ಇದೇನು ಖಾರ ಅಷ್ಟು ಬರೋದಿಲ್ಲ, ಕಲರ್ ಬರುತ್ತೆ ನೋಡೋದಕ್ಕೆ. ನಾನು ಒಂದು ಇಡೀ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿರೋವಂಥದ್ದು ಹಾಕ್ಕೊಂಡಿದ್ದೀನಿ. ಒಂದೂವರೆ ಸ್ಪೂನಷ್ಟು ಜೀರಿಗೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಇದು ಆಪ್ಷನು, ನೀವು ತಿನ್ನಲ್ಲ ಬೆಳ್ಳುಳ್ಳಿ ಅಂದರೆ ಬಳಸಿಲ್ಲ ಅಂದರೂ ಪರವಾಗಿಲ್ಲ. ನಾವು ತಿನ್ನುವಂಥವ್ರಲ್ವ, ಬೆಳ್ಳುಳ್ಳಿನ ಒಂದು ಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಜೊತೆಗೆ ದಪ್ಪ ಸೈಜು 3 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಮಸಾಲಾನು ಒಂದು ಸಲ ರುಬ್ಕೊಳ್ತೀನಿ ಆಯಿತಾ. ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ಇಷ್ಟು ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿದ್ದೀನಿ. ಇಷ್ಟು ಮಸಾಲಾನ ನಾವು ರುಬ್ಕೊಂಡು ದೋಸೆ ಹಿಟ್ಟಿಗೆ ಹಾಕ್ಕೊಳ್ಳೋದು ಆಯಿತಾ. ಸಖತ್ತಾಗಿ ಬರುತ್ತೆ. ಬನ್ನಿ ನಾನು ಇದನ್ನು ಈಗ ರುಬ್ಕೊಂಡು ಬರ್ತೀನಿ. ಇದನ್ನೆಲ್ಲ ಹಾಕಿ ರುಬ್ಕೊಳ್ತೀನಿ. ಅದಕ್ಕೆ ಮುಂಚಿತವಾಗಿ ನೋಡ್ತಾ ಇದ್ದೀರಿ, ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಮತ್ತು ಇಲ್ಲಿ ಕೆಂಪು ಚಟ್ನಿ ಕೂಡ ರೆಡಿಯಾಗಿದೆ. ಹೋಟೆಲ್ ಸ್ಟೈಲ್ ಕೆಂಪು ಚಟ್ನಿ ರೆಡಿಯಾಗಿದೆ. ಈಗ ಬನ್ನಿ ಇದೊಂದು ಮಸಾಲಾನ ರುಬ್ಕೊಳ್ತೀನಿ. ಸಣ್ಣಗೆ ರುಬ್ಕೋಬೇಕು. ಇದನ್ನು ರುಬ್ಬಾದ್ಮೇಲೆ ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ರುಬ್ಬೋದಕ್ಕೆ ಮಸಾಲೆ ಇಟ್ಕೊಂಡಿದ್ದೆ ಅದನ್ನು ನುಣ್ಣಗೆ ರುಬ್ಕೊಂಡು ಬಂದೆ ನೋಡಿ. ಇವಾಗ ದೋಸೆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರುವಂಥ ದೋಸೆ ಹಿಟ್ಟಿಗೆ ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಏನು ಎಡವಟ್ಟಾಯಿತು, ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಟೈಟಲ್ ನೋಡಿದ್ದೀರಿ ಥಂಬ್ನೇಲಲ್ಲಿ. ಏನಿಲ್ಲ, ನಾನು ಮಾಡಿದ ತಪ್ಪು ಒಂದೇ ಒಂದು, ಲಾಸ್ಟಲ್ಲಿ ಹೇಳೋಣ, ಈಗಲೂ ಬೇಡ. ನೋಡಿ ನಾನು ದೋಸೆ ಬರ್ತೀನಿ ನೋಡಿ. ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಕಲರ್ ಬರುತ್ತೆ. ಏಕೆಂದರೆ ರೆಡ್ ಚಿಲ್ಲಿ ದೋಸೆ ಇದು, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಸೂಪರ್ ಅಂತ ಹೇಳಬಹುದಲ್ವಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ ತಾನೇ ರುಬ್ಬಿ ಅದನ್ನು ದೋಸೆ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ದೋಸೆ ತವಾ ಕೂಡ ಕಾದಿದೆ. ಇನ್ನೊಂದು ಸಲ ಈರುಳ್ಳಿನ ಚೆನ್ನಾಗಿ ಉಜ್ಜಿಬಿಟ್ಟು ದೋಸೆ ಹಾಕೋಣ. ದೋಸೆ ತವಾ ಸ್ವಲ್ಪ ಬಿಸಿ ಆದಮೇಲೆ ರೆಡಿಯಾಗಿರುವಂತಹ ಚಿಲ್ಲಿ ಆನಿಯನ್ ದೋಸೆ ಎರಡು ಕೂಡ ಹೇಳಬಹುದು. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿಲಿ ಉಜ್ಜುತ್ತಾ ಇದ್ದೀನಿ. ಏಕೆಂದರೆ ಇವತ್ತು ತೊಳೆದು ಬಿಟ್ಟಿದ್ದೀನಲ್ವ, ಅದೊಂದು ಪ್ರಾಬ್ಲಮ್ಮು ಅಂತ ಹೇಳಬಹುದು. ಕೋಗಿಲೆ ಕೂಗ್ತಾ ಇದೆ ನೋಡಿ. ನಮ್ಮ ಮನೆ ಪಕ್ಕದಲ್ಲಿ ಮರಗಳಿವೆ. ಕೋಗಿಲೆ ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ? ನೋಡಿ, ಈ ರೀತಿ ಹಾಕ್ಬಿಟ್ಟು ಬೆಣ್ಣೆನ ಬಳಸ್ತಾ ಇದ್ದೀನಿ. ಬೆಣ್ಣೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಗುಡ್ ಫ್ಯಾಟ್ ಅಂತ ಹೇಳಬಹುದು. ಎಣ್ಣೆಗಿಂತ ವಾರಕ್ಕೊಂದ್ಸಲ ಈ ಥರ ದೋಸೆಗೆ ಬೆಣ್ಣೆಗಳನ್ನ ಮಕ್ಕಳಾಗಲಿ ನಾವಾದರೂ ಸಹ ತಿಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮಕ್ಕಳು ತಿನ್ನೋದಲ್ವಾ, ಒಂದೊಂದು ಸ್ಪೂನ್ನೇ ಹಾಕ್ತಾಯಿದ್ದೀನಿ ತಿನ್ನಲಿ ಅಂತ ಹೇಳಿ. ಮೇಲ್ಗಡೆ ಪ್ಲೇಟು, ಮುಂಚೆ ಎಲ್ಲ ದೋಸೆಗೆ ಹೀಗೆ ತಾನೇ ಮುಚ್ಚುತ್ತಾಯಿದ್ರು ದೋಸೆಗೆ. ಈಗೆಲ್ಲ ಸ್ವಲ್ಪ ಕಡಿಮೆ, ಹಾಗೆ ಬೇಯಿಸ್ತೀವಿ ನಾವು. ಮುಂಚೆ ಈ ರೀತಿ ಒಂದು ತಟ್ಟೆ ಮುಚ್ಚಿ ಕಡಿಮೆ ಉರಿಲಿ ಬೇಯಿಸ್ಕೊಳ್ತಾ ಇದ್ರು ದೋಸೆ. ಏನಾಯಿತು ಎಡವಟ್ಟು ಅಂತ ಹೇಳಿದ್ರೆ, ನಾನು ಇಡ್ಲಿ ನೆನೆಸೋದಕ್ಕೆ ಅಕ್ಕಿ ತಂದಿಟ್ಕೊಂಡಿದ್ದೀನಿ. ಮಲ್ಲಿಗೆ ಇಡ್ಲಿಗೆ ಬೇರೆ ಅಕ್ಕಿ, ಅಂದರೆ ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿ ಹಾಕೋದಿಲ್ಲ. ಅದನ್ನು ದೋಸೆಗೆ ನೆನೆಸ್ಬಿಟ್ಟೆ, ನೋಡೋಣ ಬರುತ್ತೇನೋ ಅಂತ ಹೇಳಿ. ಆದರೆ ಇಡ್ಲಿ ಅಕ್ಕಿಲಿ ದೋಸೆ ಮಾಡೋದಕ್ಕೆ ಬಹಳ ಕಷ್ಟ. ತುಂಬ ಸಾಫ್ಟ್ ಆಗುತ್ತೆ ಈ ದೋಸೆಗಳು, ಗರಿಗರಿಯಾಗಿ ಬರ್ತಾಯಿಲ್ಲ. ಅದೇ ಮಾಡಿದ ಎಡವಟ್ಟು ನಾನು. ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ನೆನೆಸ್ದೆ. ಆದರೆ ಅಷ್ಟು ನಾವು ಮಾಮೂಲಿ ದೋಸೆ ಅಂದರೆ ಸೊಸೈಟಿ ಅಕ್ಕಿನ ಬಳಸಿ ದೋಸೆ ಮಾಡಿದ್ರೆ ಮಸಾಲೆ ದೋಸೆ ಥರನೇ ಬರುತ್ತೆ. ಆದರೆ ಇದು ಅಕ್ಕಿ ಒಂಥರ ಗುಂಡು ಅಕ್ಕಿ ಇತ್ತು, ಇಡ್ಲಿ ಅಕ್ಕಿ ಅಂತ ಹೇಳಿ ತೊಗೊಂಬಂದಿದ್ದು. ಅದರಲ್ಲಿ ದೋಸೆ ಅಷ್ಟೊಂದು ಗರಿಗರಿಯಾಗಿ ಬರ್ತಾಯಿಲ್ಲ, ಸಾಫ್ಟಾಗಿ ಒಂಥರ ಸೆಟ್ ದೋಸೆ ಥರ ಬರ್ತಾಯಿದೆ. ಇನ್ನೇನು ಮಾಡೋದು. ಟೇಸ್ಟ್ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಹೇಗೆ ಮಾಡೋದು ಏನು ಅಂತ ಹೇಳಿ ವಿಡಿಯೋ ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ.
ಮೊದಲು ಅಮೋಘಗೆ ಕೊಡ್ತಾಯಿದ್ದೀನಿ. ಅಮೋಘ ಎದ್ದಿದ್ದ, ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ, ಅವನಿಗೆ ತಿಂಡಿ ಕೊಡ್ತಾಯಿದ್ದೀನಿ. ಆ ಮಧ್ಯ ಭಾಗನೇ ಬೇಗ ಸೀತಾ ಇತ್ತು. ಉರಿ ಕಡಿಮೆ ಇಟ್ಕೊಂಡಿದ್ರು ಸಹ ಬೇಗ ಮಧ್ಯ ಸೀದೋಗ್ತಾ ಇತ್ತು, ಕಪ್ಪಾಗ್ತಾ ಇತ್ತು. ರೆಡ್ ಚಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈರುಳ್ಳಿ ದೋಸೆ ಅಂತನಾದರೂ ಹೇಳಿ, ಇಲ್ಲ ರೆಡ್ ಚಿಲ್ಲಿ ದೋಸೆ ಅಂತ ಕೂಡ ಹೇಳಬಹುದು. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನೀವಂತೂ ಖಂಡಿತ ಒಂದು ಸಲ ಈ ಥರ ದೋಸೆನ ಮಾಡ್ಕೊಳ್ಳಿ. ಆದರೆ ಇಡ್ಲಿ ಅಕ್ಕಿನ ಬಳಸಬೇಡಿ, ಸೊಸೈಟಿ ಅಕ್ಕಿನ ಬಳಸಿ, ಅಂದರೆ ರೇಷನ್ ಅಕ್ಕಿನ ಬಳಸಿ. ದೋಸೆಗೆ ಹೇಳಿದ ಮೆಜರ್ಮೆಂಟಲ್ಲೇ ಬಳಸಿ ಈ ರೀತಿ ಮಸಾಲ ಹಾಕಿ ದೋಸೆ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ನೀವೇ ಅಂತೀರಿ ನನಗೆ. 2 ಕಡೆ ಕೂಡ ಬೇಯಿಸ್ತಾ ಇದ್ದೀನಿ. ಬೇಯಿಸಿ ಅಮೋಘಗೆ ಕೊಟ್ಟು, ಆನಂತರ ಜಶ್ವಂತ್ ಅಂದರೆ ಜಾಕಿಗೂ ಕೂಡ ತಿಂಡಿ ಕೊಟ್ಟು ನಾನು 2 ದೋಸೆ ತಿನ್ಕೋಬೇಕು. ಸುಪ್ರೀತ್ ಹೊರಗಡೆ ಹೋಗಿದ್ದಾನೆ. ನಾನು ಹೊರಗಡೆ ತಿಂಡಿ ಮಾಡ್ಕೊಳ್ತೀನಿ, ಇವತ್ತು ಬೇಡ ಅಂತ ಹೇಳ್ದ. ಏನೋ ಪ್ರೋಗ್ರಾಮ್ ಇದೆ ಏನೋ ಹೇಳ್ದ. ಈಗ ನಾವು 3 ಜನ ದೋಸೆ ಹಾಕ್ಕೊಂಡು ತಿನ್ನೋದು. ಈಗ ಮೊದಲು ಅಮೋಘಗೆ ಕೊಟ್ಟು, ಆ ನಂತರ ಜಾಕಿ ಕೊಟ್ಟು ನಾನು ಕೂಡ ಹಾಕ್ಕೊಂಡು ವಿಡಿಯೋ ಕಂಪ್ಲೀಟ್ ಮಾಡೋಣ. ನೋಡ್ತಾ ಇದ್ದೀರಿ, ಒಂದು ಚಟ್ನಿನ ಒಂದು ಬೌಲ್ಗೆ ಹಾಕಿದ್ದೀನಿ. ಆಲೂಗಡ್ಡೆ ಪಲ್ಯ ಕೂಡ ಹಾಕಿದ್ದೀನಿ. ಅಮೋಘಗೆ ಆಲೂಗಡ್ಡೆ ಪಲ್ಯ ಇಷ್ಟ ಇಲ್ಲ ಅವನಿಗೆ, ಆದರೂ ಹಾಕಿದ್ದೀನಿ. ತಿಂದರೆ ತಿನ್ನಲಿ, ಬಿಟ್ಟರೆ ನಾನೇ ಅದೇ ಪ್ಲೇಟಲ್ಲಿ ತಿನ್ನೋಣ ಅಂತ ಹೇಳಿ. ಚಟ್ನಿಲಿ ತಿಂತಾನೆ, ಪಲ್ಯ ನೋಡೋದೇ ಇಲ್ಲ. ಆಲೂಗಡ್ಡೆ ಪಲ್ಯ ಅವ್ನಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಕೊಟ್ಟು ಬರೋಣ ಫಸ್ಟು ಅವನಿಗೆ. ಆ ದೋಸೆ ಬೇಯೋದ್ರಲ್ಲಿ ಅವ್ನು ತಿಂತಾ ಇರಲಿ ಅಂತ ಹೇಳಿ ಬೆಣ್ಣೆ ಹಾಕಿದ್ದೀನಿ. ನೋಡಿ, ಇದೇ ಅಕ್ಕಿ, ಈ ಅಕ್ಕಿ ಬಳಸೇ ನಾನು ತಪ್ಪು ಮಾಡಿದೆ. ಇದು ಇಡ್ಲಿ ಅಕ್ಕಿ. ಇದನ್ನು ನೆನೆಸೋ ಬದಲು ರೇಷನ್ ಅಕ್ಕಿ ನೆನೆಸಿದರೆ ಎಷ್ಟು ಚೆಂದ ಬರೋದು ದೋಸೆ ಗೊತ್ತಾ, ಅಷ್ಟು ಚೆನ್ನಾಗಿ ಬರೋದು. ನಾನು ತಪ್ಪು ಮಾಡಿಬಿಟ್ಟೆ ಆ ವಿಷಯದಲ್ಲಿ. ಬೇಗ ಸೀದೋಗ್ತಾಯಿತ್ತು, ಬೇಗ ಮಧ್ಯ ಮಾತ್ರ ಬೇಗ, ಆದರೆ ಘಮ ಅಂತೂ ಸಕ್ಕತ್ತಾಗಿತ್ತು. ನೋಡಿ, ಈಗ ಮತ್ತೊಂದು ದೋಸೆನ ಬೆಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ತೀನಿ. ಜಶ್ವಂತ್ಗೆ ತಿನ್ನೋ ಚೆನ್ನಾಗಿರುತ್ತೆ, ಬೆಣ್ಣೆ ತಿನ್ನಬೇಕು ಒಳ್ಳೆಯದು ಅಂತ ಹೇಳಿ ಬೆಣ್ಣೆ ಹಾಕಿ ಕೊಟ್ಟೆ. ಟೇಸ್ಟ್ ಅಂತೂ ಬೆಣ್ಣೆ ದೋಸೆ ಸಕ್ಕ ಟೇಸ್ಟ್ ಇತ್ತು. ಅದರ ಮಸಾಲ ಬೇರೆ ರುಬ್ಬಾಕಿದ್ದೀವಲ್ವ, ಆ ಮಸಾಲ ಒಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮಾತ್ರ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಏನನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಡಿ. ಸಾಫ್ಟಾಗಿ ಬರ್ತಾಯಿದೆ, ಗರಿಯಾಗಂತೂ ಇಲ್ಲ ದೋಸೆ. ಸೆಟ್ಟು ದೋಸೆ ಇರುತ್ತೆ ನೋಡಿ, ಸೇಮ್. ಆದರೆ ಅದೇ ನಾನು ಅಂದ್ಕೊಂಡಿದ್ದು ಮಸಾಲೆ ದೋಸೆ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ನೆನೆಸಿದ್ದ ಅಕ್ಕಿಯಿಂದನೇ ಇಷ್ಟೆಲ್ಲ ಎಡವಟ್ಟಾಯಿತು. ಅಂದ್ಕೊಂಡಿದ್ದು ಒಂದು, ನಡೆದಿದ್ದೆ ಒಂದು, ಆ ರೀತಿ ಆಯಿತು. ಬಾ, ಸುಪ್ರೀತಿದು ಅಮೋಘದು ಇದೊಂದು ದೋಸೆ ಕೊಟ್ಟರೆ ಒಂದು ಆಯಿತು. ನೆಕ್ಸ್ಟು ಜಾಕಿ ಕೊಡೋಣ. ಟೇಸ್ಟ್ ಚೆನ್ನಾಗಿತ್ತು. ನಿಮಗೆ ಕಲರ್ ನೋಡಿ ಏನಪ್ಪ ಇದು ಸೀದೋಗ್ತಾ ಇದೆ ಅಂದ್ಕೋಬೇಡಿ. ರೆಡ್ ಚಿಲ್ಲಿ ಹಾಕಿರೋದ್ರಿಂದ ನಿಮ್ಗೆ ಅದರ ಬ್ರೌನಿಶ್ ಆಗಿ ಕಾಣಿಸ್ತಾ ಇದೆ. ಆದರೆ ಮಧ್ಯ ಭಾಗ ಒಂದು ಸ್ವಲ್ಪ ಸೀತಾ ಇತ್ತು ಅಷ್ಟೇ, ಅಂದರೆ ಬೇಗ ಸೀದ್ಬಿಡ್ತಾ ಇತ್ತು. ಅದಕ್ಕೆ ಉರಿ ಕಡಿಮೆಲೆ ಇಟ್ಕೊಂಡು ಬೇಯಿಸ್ತಾ ಇದ್ದೆ. ಟೇಸ್ಟ್ ಮಾಡಿ ನೋಡಿ, ಹಾಗೆ ಹಾಕ್ಬಿಡೋಣ. ಬೇಗ ಒಬ್ಬೊಬ್ರದ್ದು ತಿಂಡಿ ಮುಗಿದುಬಿಟ್ರೆ ಲಾಸ್ಟ್ ನಾನು ತಿಂದ್ಬಿಟ್ಟು ಕೂತು ವೀಡಿಯೋ ಎಡಿಟ್ ಮಾಡಿ ನಿಮಗೆ ಶೇರ್ ಮಾಡಿದ್ಮೇಲೆ ರೆಸ್ಟ್ ಮಾಡ್ತೀನಿ. ನಾನು ಯಾವಾಗಲೂ ಸಹ ಕೆಲವರು ಇವತ್ತಿನ ವೀಡಿಯೋ ಮಾಡಿಕೊಂಡು ನಾಳೆ ಹಾಕ್ತಾರೆ. ನಾನು ಹಾಗಲ್ಲ, ಇವತ್ತಿನ ವೀಡಿಯೋ ಇವತ್ತೇ ಕ್ಯಾಪ್ಚರ್ ಮಾಡ್ತೀನಿ, ಇವತ್ತಿನ ವೀಡಿಯೋ ಅವತ್ತಿನ ಹಾಕ್ಬಿಡ್ತೀನಿ. ನಾನು ಇವತ್ತು ಭಾನುವಾರದ ವೀಡಿಯೋ ಭಾನುವಾರನೇ ಹಾಕ್ತೀನಿ. ಇನ್ನು ನಾಳೆ ವೀಡಿಯೋ ಮಾಡಿಕೊಂಡ್ರೆ ನಾಳೆನೇ ಹಾಕ್ತೀನಿ. ಅಕಸ್ಮಾತ್ ರಾತ್ರಿ ಏನಾದ್ರು ವೀಡಿಯೋ ಮಾಡಿಕೊಂಡ್ರೆ ಅದು ಮಾರನೆಗೆ ಹಾಕ್ತೀನಿ. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ ನಾನು. ಬೆಣ್ಣೆ ದೋಸೆ ಮೇಲೆ ಹಾಕಿದ ತಕ್ಷಣ ಒಂದು ಒಳ್ಳೆ ಘಮ ಬರ್ತಾಯಿತ್ತು, ಮನೆಯೆಲ್ಲ ಘಮ ಅಂತಾಯಿತು ಬೆಣ್ಣೆ ದೋಸೆ ಸ್ಮೆಲ್ಲು. ನೋಡಿ, ಇದು ಚೆನ್ನಾಗಿ ಬಂತು. ಆದರೆ ಹೆಂಗಿತ್ತು ಅಂದರೆ ಟೇಸ್ಟು ನನಗೆ ತುಂಬ ಖುಷಿ ಆಯಿತು. ಹೇಳ್ಕೊಂಡೆ ನನ್ನ ತಂಗಿಗೆಲ್ಲ, ಈ ಥರ ದೋಸೆ ಮಾಡ್ಕೊಂಡು ತಿನ್ನಿರಿ, ಈ ಥರ ಮಸಾಲ ಹಾಕು
ಅಪರೂಪಕ್ಕೊಮ್ಮೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಸಖತ್ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ದೆ. ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಬೇಕಾದರೆ, ನಾನು ತುಂಬ ಬಾರಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ. ಮಾಡಿಕೊಂಡು ತಿಂದು ನೋಡಿ, ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಮಳೆ ಇವತ್ತು ನಮ್ಮ ಕಡೆ ಎಲ್ಲ ಮಳೆ ಇದೆ. ವಿಡಿಯೋ ಇಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ, ನಿದ್ರೆ ಬರ್ತಾ ಇದೆ. ತೂಗುಡಿಸ್ಕೊಂಡೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ನಾನು. ಯಾವಾಗಲೂ ಅಷ್ಟೇ, ಯಾವಾಗಾದರೂ ನೀವು ವಿಡಿಯೋ ಎಡಿಟ್ ಮಾಡೋಕ್ಕೆ ಕೂತ್ಕೊಳ್ಳಿ, ನಂಗೆ ನಿದ್ರೆ ಬರುತ್ತೆ, ಮಲ್ಗೋಣ ಅನಿಸ್ತಾ ಇರುತ್ತೆ. ಇವತ್ತು ಕೂಡ ಹಾಗೆ ಆಗ್ತಾಯಿತ್ತು. ವಿಡಿಯೋ ಅಪ್ಲೋಡ್ ಮಾಡಿ ಮಲ್ಗೋಣ ಅಂತ ಹೇಳಿ ನನಗೆ ನಾನೇ ಎಚ್ಚರ ಮಾಡಿಕೊಂಡು ಓಡಾಡಿಕೊಂಡು ಕೆಲಸ ಮಾಡಿದ್ದೀನಿ. ಈಗ ನನಗೂ ಕೂಡ ದೋಸೆನ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದು ಜಶ್ವಂತ್ಗೆ ಅಂದರೆ ಜಾಕಿಗೆ ಇನ್ನೊಂದು ದೋಸೆ ಹಾಕ್ಕೊಟ್ರೆ ಆಮೇಲೆ ನಾನು ಹಾಕ್ಕೊಳ್ತೀನಿ. ಬೆಣ್ಣೆ ದೋಸೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಎಣ್ಣೆ ವಾರಕ್ಕೊಂದು ಸಲ ಕಡಿಮೆ ಮಾಡಬೇಕು. ನಿಜ ಹೇಳಬೇಕು ಅಂದರೆ ಎಣ್ಣೆಯಿಂದನೇ ನಾನಾ ಕಾಯಿಲೆಗಳು ನಮಗೆ ಬರ್ತಾ ಇರುವಂಥದ್ದು. ಮೊಬೈಲಿಂದ, ಎಣ್ಣೆಯಿಂದ, ನಾವು ತಿಂತಿರೋ ಆಹಾರದಿಂದ ನಾವು ನಮ್ಮ ಆಯಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಇದು ಸತ್ಯ. ಏನಂತೀರಿ ಕಮೆಂಟ್ ಮಾಡಿ. ಮತ್ತು ಒಂದು ಒಳಕಲ್ಲು ತಗೋಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ತಗೊಳ್ತೀನಿ ಅಂತ ಹೇಳಿ. ಚಟ್ನಿ ಎಲ್ಲ ಒಳಕಲ್ಲಲ್ಲಿ ಮಾಡ್ಕೋಬೇಕು. ರುಬ್ಬುವಂಥ ಕಲ್ಲು, ಒಳಕಲ್ಲಲ್ಲಿ ಚಟ್ನಿ ರುಬ್ಬಬೇಕು. ಮುಂಚೆ ಎಲ್ಲ ಕಲ್ಲಲ್ಲೇ ರುಬ್ತಾ ಇದ್ದಿದ್ದಲ್ವ, ಅದೆಷ್ಟು ರುಚಿಯಾಗಿರ್ತಾ ಇತ್ತು ಅಂದರೆ ಇವಾಗ ನೆನೆಸ್ಕೊಳ್ತೀನಿ. ಅದಕ್ಕೆ ನಾನು ಒಂದು ಒಳಕಲ್ಲು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ದೋಸೆ ಚೆನ್ನಾಗಿರೋದು ಮುಂಚೆ ಎಲ್ಲ ಬರ್ತಿತ್ತು ನೋಡಿ, ನೈಸಾಗಿ ಒಂದು ಕಲ್ಲಂದ್ರಲ್ಲಿ ಬರ್ತಾಯಿತ್ತಲ್ಲ, ಆ ಥರ ತಗೋಬೇಕು ದೋಸೆ ತವಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಳಕಲ್ಲು ಇವೆರಡನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಬನ್ನಿ, ನನಗೂ ಕೂಡ ದೋಸೆ ಹಾಕ್ಕೊಂಡೆ ತಿಂತಾ ನಿಮ್ಮ ಜೊತೆ ಮಾತಾಡ್ತೀನಿ. ಸ್ನೇಹಿತರೆ ನೋಡಿದ್ರಿ, ಇವತ್ತು ದೋಸೆ ರೆಡ್ ಚಿಲ್ಲಿ ದೋಸೆ ಅಂತ ಹೇಳಬಹುದು, ಇಲ್ಲ ಅಂತ ಹೇಳಿದ್ರೆ ಈರುಳ್ಳಿ ದೋಸೆ ಅಂತ ಕೂಡ ಹೇಳ್ಬೋದು. ಆದರೆ ನಾನು ಮಸಾಲೆ ದೋಸೆ ಮಾಡ್ಕೋಬೇಕು, ರೆಡ್ ಚಿಲ್ಲಿ ದೋಸೆಯಲ್ಲಿ ಬೆಣ್ಣೆ ಮಸಾಲೆ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಲ್ಲಿ ಹಾಕಿದ್ದು. ಒಂದು ಎಡವಟ್ಟಾಯಿತು. ಎಡವಟ್ಟಿಂದ ಬೇರೆ ಟೇಸ್ಟ್ ಕೂಡ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಟೇಸ್ಟ್ ಚೆನ್ನಾಗಿಲ್ಲ ಜಕ್ಕೆ, ಟೇಸ್ಟ್ ರುಚಿ ಐತೆ ತಾನೇ, ಆದರೆ ಗರಿಗರಿಯಾಗಿ ಬಂದಿಲ್ಲ ಅಲ್ವಾ. ಏನು ಎಡವಟ್ಟಾಯಿತು ಅಂತ ಹೇಳ್ತೀನಿ ನಿಮಗೆ. ತಿಂದು ನೋಡಿ ಹೇಳೋಣ. ಟೇಸ್ಟ್ ಚೆನ್ನಾಗಿದೆ. ಯಾಕೆ ಎಡವಟ್ಟಾಯಿತು ಮಸಾಲೆ ದೋಸೆಗೆ ಅಂದರೆ, ನಾನು ಇಡ್ಲಿ ಅಕ್ಕಿ ನೆನೆಸ್ಬಿಟ್ಟಿದ್ದೀನಿ ದೋಸೆಗೆ. ನೋಡಿ, ಇಡ್ಲಿ ಅಕ್ಕಿ ಬರುತ್ತಲ್ಲ, ಇಡ್ಲಿಗೆ ಅಕ್ಕಿ ಬೇರೆ ಬರುತ್ತೆ ನೋಡಿ, ಗುಂಡ್ಗಿರುತ್ತೆ. ತೋರಿಸ್ತೇನೆ ನಿಮಗೆ ಈಗ ವಿಡಿಯೋದಲ್ಲೂ ಸಹ. ಆ ಅಕ್ಕಿನ ನಾನು ದೋಸೆಗೆ ನೆನೆಸ್ಬಿಟ್ಟೆ. ಅದೇ ತಪ್ಪು ಮಾಡಿದ್ದು. ಸೊಸೈಟಿ ಅಕ್ಕಿ ಬರುತ್ತಲ್ಲ, ರೇಷನ್ ಅಕ್ಕಿ, ಆ ಅಕ್ಕಿನಾಗಿ ಈ ರೀತಿ ಮೆಥಡಲ್ಲಿ ಮಾಡಿ ನೋಡಿ, ಸಖತ್ತಾಗಿ ದೋಸೆ ಬರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ಈ ಥರ ದೋಸೆನ ಖಂಡಿತ ಇಷ್ಟಪಡ್ತಾರೆ. ಈರುಳ್ಳಿ ದೋಸೆ ಅಂದರೆ ದೋಸೆ ಮೇಲೆ ಹಿಂಗೆ ಈರುಳ್ಳಿ ಉದುರಿಸಿ ಕೊಡೋದು ಬೇರೆ ಥರ ಇರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ. ಆದರೆ ನಾನು ತಪ್ಪು ಮಾಡಿದ್ದು, ಮಿಸ್ಟೇಕ್ ಏನು ಮಾಡಿದೆ ಅಂತ ತಿಳಿಸಿದ್ದೀನಿ. ನಾನು ನೆಕ್ಸ್ಟ್ ಸಂಡೇ ಮಾಡ್ತೀನಿ ಮತ್ತೆ ಇನ್ನೊಂದು ಸಲ ಇದೇ ಥರ ರೆಡ್ ಚಿಲ್ಲಿ ಮಸಾಲ ಬೆಣ್ಣೆ ದೋಸೆನ ನೆಕ್ಸ್ಟ್ ಭಾನುವಾರ ಮಾಡಿ ತೋರಿಸ್ತೀನಿ. ಇಲ್ಲಿ ಮಿಸ್ಟೇಕ್ ಆಗಿದ್ದು ಅಕ್ಕಿಯಿಂದ, ಆಯಿತಾ. ನೀವು ಕೂಡ ನೋಡುವಂಥವ್ರು ಖಂಡಿತ ಒಂದು ಸಲ ಟ್ರೈ ಮಾಡಿ. ಆದರೆ ರೇಷನ್ ಅಕ್ಕಿ ಹಾಕಿ, ಇಡ್ಲಿ ಅಕ್ಕಿ ಎಲ್ಲ ನೆನೆಸೋಕ್ಕೆ ಹೋಗಬೇಡಿ. ರೇಷನ್ ಅಕ್ಕಿ ಹಾಕಿ 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕಿ, 1/4 ಗ್ಲಾಸು ಕಡಲೆಬೇಳೆ, 1-2 ಸ್ಪೂನಷ್ಟು ಮೆಂತ್ಯ, ಇದನ್ನು ನೆನೆಸಿ ರುಬ್ಬುವಾಗ 1 ಇಡಿ ಅವಲಕ್ಕಿ ಹಾಕಿ, 1 ಇಡಿ ಅನ್ನ ಹಾಕಿ, ಇಷ್ಟನ್ನು ಹಾಕಿ ರುಬ್ಕೊಳ್ಳಿ. ಬೆಳಗ್ಗೆಗೆ ಎದ್ದ ಮೇಲೆ ನಾನು ತೋರಿಸಿದ್ನಲ್ಲ ಆ ಮಸಾಲ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡು 1 ಇಡಿ, ನಿಮ್ಮ ದೋಸೆ ಎಷ್ಟಿರುತ್ತೆ, ನನಗೆ 2 ಗ್ಲಾಸ್ ಅಕ್ಕಿಗೆ ಹೇಳ್ತಾಯಿದ್ದೀನಿ, 1 ಇಡಿ
ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸ್ಕೊಂಡು ಅದರೊಟ್ಟಿಗೆ ಒಂದು ದಪ್ಪ ಸೈಜು 3 ಈರುಳ್ಳಿ, 1-2 ಸ್ಪೂನ್ ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ನುಣ್ಣಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಸಣ್ಣಕ್ಕೆ ನುಣ್ಣಗೆ ರುಬ್ಕೊಂಡು ನಾವು ರೆಡಿ ಮಾಡ್ಕೊಂಡಂತಹ ದೋಸೆ ಹಿಟ್ಟಿಗೆ ಆ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಂದಿನಂತೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡ್ಕೊಳ್ಳಿ. ಗರಿಗರಿಯಾಗಿ ಬೆಣ್ಣೆ ಹಾಕ್ಕೊಳ್ಳಿ. ಆದಷ್ಟು ಬೆಣ್ಣೆನ ಬಳಸಿ. ಎಣ್ಣೆಗಿಂತ ಆರೋಗ್ಯಕ್ಕೆ ಉತ್ತಮ ಅಂದರೆ ಬೆಣ್ಣೆ ಅಂತ ಹೇಳಬಹುದು. ಮಕ್ಕಳಿಗೆಲ್ಲ ಒಳ್ಳೆಯದಲ್ವ. ನಂದಿನಿ ಪ್ರಾಡಕ್ಟಲ್ಲಿ ಬೆಣ್ಣೆ ತುಂಬ ಚೆನ್ನಾಗಿದೆ. ವಾರಕ್ಕೊಂದ್ಸಲನಾದರೂ ಸಹ ಮಕ್ಕಳಿಗೆಲ್ಲ ಬೆಣ್ಣೆ ಹಾಕಿ ದೋಸೆಗೆ 1 ಸ್ಪೂನ್ ಅಲ್ಲ 2 ಸ್ಪೂನೇ ಹಾಕಿ ಬೆಣ್ಣೆನ ಮಕ್ಕಳು ತಿನ್ನಲಿ. ತುಂಬ ಗುಡ್ ಫ್ಯಾಟು ಅಂತ ಹೇಳಬಹುದಲ್ವ. ಆ ರೀತಿ ಮಾಡ್ಕೊಳ್ಳಿ. ನೋಡಿ ನೀವು ನನಗೆ ಕಮೆಂಟ್ ಮಾಡ್ತೀರಾ. ಸೂಪರಾಗಿ ಬರುತ್ತೆ. ಟೇಸ್ಟ್ ಅಂತೂ ಹೇಳ್ತಾರಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಆಯಿತಾ? ಚೆನ್ನಾಗಿದೆ ಅಂದರೆ ಗರಿಯಾಗಿ ಬಂದಿಲ್ಲ. ಸೆಟ್ ದೋಸೆ ಥರ ಬಂದುಬಿಟ್ಟಿದೆ ನಂದು ಈ ಸಲ. ಮೆತ್ತಗೆ ಬಂದಿದೆ, ಗರಿಯಾಗಿ ಬಂದಿಲ್ಲ. ಗರಿಯಾಗಿ ಮಾಡೋಕ್ಕೋದ್ರೆ ಮಧ್ಯ ಕಪ್ಪಾಗ್ತಾಯಿತ್ತು, ಅಂದರೆ ಸೀತಾಯಿತು. ಅದು ಬೇರೆ ಇವತ್ತು ತವಾ ಚೆನ್ನಾಗಿ ತೊಳೆದುಬಿಟ್ಟಿದ್ನ ತೋರಿಸ್ತೆ ನಿಮಗೆ. ಅದು ಬೇರೆ ಈರುಳ್ಳಿ ಉಜ್ಜಿದ್ದೀನಿ, ಎರಡು ಮಿಸ್ಟೇಕ್ ಥರ ಆಯಿತು. ಮುಂದಿನ ಭಾನುವಾರ ಅಂತೂ ನಿಮಗೆ ಮಾಡೇ ತೋರಿಸ್ತೀನಿ ರೇಷನ್ ಅಕ್ಕಿ ನೆನೆಸಿ. ಆಯಿತಾ? ಇವತ್ತಿನ ನನ್ನ ಈ ಡೈಲಿ ಬ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕು, ಶೇರು ಹಾಗೂ ಪ್ರೀತಿಯಿಂದ ಕಮೆಂಟ್ಗಳನ್ನ ಮಾಡಿ. ನೆಕ್ಸ್ಟ್ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತು ಒಬ್ಬರು ಹೇಳ್ತೀನಿ ರೀ, ಅವ್ರ ಊರ ಹೆಸ್ರು ಹೇಳಿ, ನನ್ನ ಹೆಸ್ರು ಹೇಳಿ ನಿಮ್ಮ ವಿಡಿಯೋದಲ್ಲಿ ಅಂತ ಹೇಳಿದ್ದಾರೆ. ನೋಡ್ಕೊಳ್ತೀನಿ, ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರ ಆಸೆ ಪ್ರಕಾರ ಹೇಳೋಣ. ಏನು ದೊಡ್ಡ ವಿಷಯ ಅಲ್ಲ ಪಾಪ. ಅವ್ರ ಆಸೆ ನೋಡಿ ನಿಮ್ಮ ಚಾನಲಲ್ಲಿ ನನ್ನ ಹೆಸರು, ನಮ್ಮ ಊರ ಹೆಸರು ನೀವು ಹೇಳಬೇಕು ಅಂತ ಹೇಳಿದ್ದಾರೆ. ಅದನ್ನು ಈಗ ಸ್ಕ್ರೀನ್ಶಾಟ್ ತೊಗೊಂಡು ಹೇಳಿಬಿಡೋಣ. ಆಯಿತಾ ಸ್ನೇಹಿತರೆ? ಅವ್ರ ಕಮೆಂಟು ಲಕ್ಷ್ಮಿ ಅಂತ ಹೇಳಿ, ಲಕ್ಷ್ಮಿ ಅಂತ ಇದೆ. ಕಮೆಂಟು ಸಹ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಒಂದು ಸಲ ನೋಡಿ. ಯಾವುದ್ರ ಬಗ್ಗೆ ಹೇಳಿದ್ದಾರೆ? ಇಡ್ಲಿ ಅರ್ಧ ಗಂಟೆಲಿ ಮಾಡ್ಬೋದು ಅನ್ನುವಂಥ ವೀಡಿಯೋಗೆ ಅವ್ರು ಕಮೆಂಟ್ ಮಾಡಿರೋದು. ನಿಜ ಅಕ್ಕ, ನೀವು ಹೇಳಿದ್ದು ಸರಿಯಾಗಿದೆ. ನೀವು ಅರ್ಧ ಗಂಟೆಯಲ್ಲಿ 1 ಗಂಟೆ ವಿಡಿಯೋ ಹಾಕಿದ್ರೂ ನಾವು ನೋಡ್ತೇವೆ ಅಕ್ಕ. ನಿಮ್ಮ ವಿಡಿಯೋದಲ್ಲಿ ನನ್ನ ಹೆಸರು, ನಮ್ಮ ಊರಿನ ಹೆಸರು ಹೇಳಿ ಪ್ಲೀಸ್. ಊರಿನ ಹೆಸರು ಕನ್ನೇಗೌಡನ ಕೊಪ್ಪಲು. ನೋಡಿ ಅವ್ರ ಪ್ರೀತಿ ನೋಡಿ, ಅವ್ರ ಆಸೆ ನೋಡಿ. ಲಕ್ಷ್ಮಿ, ಖಂಡಿತ ನಿಮ್ಮ ಹೆಸರನ್ನ ಹೇಳ್ತಾ ಇದ್ದೀನಿ. ಲಕ್ಷ್ಮಿ ಅವ್ರ ಊರು ಬಂದು ಕನ್ನೇಗೌಡನ ಕೊಪ್ಪಲು. ಅಲ್ಲಿಂದ ನನ್ನ ವಿಡಿಯೋನ ಪ್ರತಿನಿತ್ಯ ತುಂಬ ಖುಷಿಯಿಂದ ನೋಡುವಂಥ ಹೆಣ್ಮಗಳು ಇವರು ಅಂತ ಅಂದ್ಕೊಳ್ತೀನಿ. ನೀವು ಅರ್ಧ ಗಂಟೆ ಅಲ್ಲ 1 ಗಂಟೆ ಹಾಕಿದ್ರೂ ಸಹ ವಿಡಿಯೋ ನೋಡ್ತೀನಿ ಅಂತ ಹಾಕಿದ್ದೀರಲ್ಲ, ನಿಮ್ಮ ಪ್ರೀತಿಗೆ ನಾನು ಖಂಡಿತ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ನನಗೂ ಖುಷಿ ಆಗ್ತಾಯಿದೆ. ಕನ್ನೇಗೌಡನ ಕೊಪ್ಪಳಿಂದ ಲಕ್ಷ್ಮಿಯವ್ರಿಗೆ ನನ್ನ ಕಡೆಯಿಂದ ಪ್ರೀತಿಯ ಹೃತ್ಪೂರ್ವಕ ವಂದನೆಗಳು. ಖುಷಿ ಆಯಿತು ಲಕ್ಷ್ಮಿ, ನಿಮ್ಮ ಕಮೆಂಟನ್ನು ಓದಿ ನಾನು. ಆಯಿತಾ? 1 ಗಂಟೆ ಆದರೂ ವಿಡಿಯೋ ನೋಡ್ತೀನಿ ಅಂತಿರಲ್ಲ, ನಿಮ್ಮಂಥವ್ರು ಪ್ರೀತಿಸೋಂಥವ್ರು ನನ್ನ ಜೊತೆ ಇರೋದಕ್ಕೆ ನನಗೆ ಹೆಮ್ಮೆ ಅಂತ ಅನಿಸುತ್ತೆ. ಆಯಿತಾ? ಅವ್ರ ಕಮೆಂಟು ಓದಿದ್ದೀನಿ, ಖುಷಿಯಾಗಿದೆ ಅಂದ್ಕೊಳ್ತೀನಿ. ಎಷ್ಟು ಬಾರಿ ಹೇಳಿದ್ರು ಟೇಸ್ಟು ತುಂಬ ಚೆನ್ನಾಗಿದೆ ಮಾತ್ರ. ಬಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತು ನಮ್ಮ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ನಮ್ಮೂರು ಹುಣಸೂರಿಗೆ ಪಕ್ಕದ ಊರಲ್ಲಿ. ಹೋಗೋಣ, ಇವತ್ತು ಸಂಡೇ ರಜೆ ಎಲ್ಲ ಇರ್ತಾರೆ ಮನೇಲಿ, ಹೋಗೋಣ ಅಂದ್ಕೊಂಡಿದ್ದೆ. ಆದರೆ ಸೋನೆ ಮಳೆ ಥರ ಹಿಡಿದ್ಬಿಟ್ಟಿದೆ. ಅದರಿಂದ ಸಾಧ್ಯ ಆದರೆ ಈ ವಾರದಲ್ಲಿ ಆ ದೇವಸ್ಥಾನನ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ? ಸಿಗೋಣ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು.